ನಮಸ್ಕಾರ ಎಂಟವರು. ಇದು ಸೂಪರ್ ಸಾಫ್ಟ್ ಆದ ಇನ್ಸ್ಟೆಂಟ್ ರವಾ ಇಡ್ಲಿ ರೆಸಿಪಿ ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ಗೆ ಕಮ್ಮಿ ಸಮಯದಲ್ಲೇ ಈ ರೆಸಿಪಿ ರೆಡಿ ಆಗುತ್ತೆ. ಹೇಗ್ ಮಾಡೋದು ನೋಡೋಣ ಬನ್ನಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡು ಇದಕ್ಕೆ 2.5 ಕಪ್ ಆಗೋಷ್ಟು ಮೀಡಿಯಂ ರವೆನ ಹಾಕೊಳ್ತಾ ಇದ್ದೀನಿ. ಇದನ್ನ ಲೋ ಫ್ಲೇಮ್ ಅಲ್ಲೇ 2 ನಿಮಿಷ ಹುರಿದು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ ಬಿಸಿ ಆರಿಸ್ಕೊಳ್ಬೇಕು. ಅನಂತರ ಇದಕ್ಕೆ 1.5 ಕಪ್ ಮೊಸರು, 1/4 ಟೇಬಲ್ ಸ್ಪೂನ್ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ನ ಮುಚ್ಚಿ 5 ರಿಂದ 10 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ನಂತರ ಇದಕ್ಕೆ 1 ಕಪ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರವಾ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ. ಇಲ್ಲಿ ನಾನು ಇಡ್ಲಿ ಪ್ಲೇಟ್ಗೆ ಈ ರೀತಿ ಕಾಟನ್ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಇಡ್ಲಿನ ಈಸಿಯಾಗಿ ತೆಗಿಬಹುದು ಅಂತ. ಒಂದೊಂದೇ ಇಡ್ಲಿ ಪ್ಲೇಟ್ಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಟೊಮೊಟೊ ಸ್ಲೈಸಸ್ ನ ಹಾಕೊಳ್ತಾ ಇದ್ದೀನಿ. ನಿಮಗ್ ಬೇಕಿದ್ರೆ ಹಾಕೊಳ್ಬಹುದು, ಬೇಡಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಎಲ್ಲಾ ಪ್ಲೇಟ್ ಗಳಿಗೂ ಮಾಡಿಟ್ಟಿದ್ದ ರವಾ ಇಡ್ಲಿ ಬ್ಯಾಟರ್ ನ ಒಂದೊಂದೇ ಸೌಟ್ ಹಾಕೊಂಡು ಇದನ್ನ ಒಂದು ಪಾತ್ರೆಗೆ ಇಟ್ಟು ಲಿಡ್ ನ ಕ್ಲೋಸ್ ಮಾಡಿ 10 ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಸೂಪರ್ ಸಾಫ್ಟ್ ಇನ್ಸ್ಟೆಂಟ್ ರವಾ ಇಡ್ಲಿ ರೆಡಿ ಆಗುತ್ತೆ. ಇದನ್ನ ಬಾಂಬೆ ಸಾಗು, ತರಕಾರಿ ಸಾಗು ಅಥವಾ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಲೈಕ್, ಶೇರ್, ಫಾಲೋ ಮಾಡೋದನ್ನ ಮರಿಬೇಡಿ.